ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾವು 8:3 ಎನ್ಕೋಡರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ। ಸೊ 8:3 ಅಂದ್ರೆ ಏನು? 8 ಇನ್ಪುಟ್ಗಳಿರುತ್ತೆ ಮತ್ತೆ 3 ಔಟ್ಪುಟ್ಗಳಿರುತ್ತೆ। ಸೊ ಅದರ ಬ್ಲಾಕ್ ಡಯಾಗ್ರಾಮ್ ಹೇಗೆ ಬರೀಬಹುದು? 1 2 3 4 5 6 7 8 ಇನ್ಪುಟ್ಸ್ ಮತ್ತೆ 3 ಔಟ್ಪುಟ್। ಸೊ 3 ಔಟ್ಪುಟ್ ನಾನು ಎ ಬಿ ಸಿ ಅಂತ ತಗೊಂತೀನಿ। ಸೊ ಇನ್ಪುಟ್ಗಳನ್ನ ನಾನು D0 D1 D2 D3 D4 D5 D6 ಮತ್ತೆ D7। ಸೊ 0 to 7 ಅಂತಂದ್ರೆ 8 ಇನ್ಪುಟ್ಸ್ ಗಳಾಯ್ತು। ಈಗ ಟ್ರುತ್ ಟೇಬಲ್ ನ ಬರೀಬೇಕು। ಸೊ ಟ್ರುತ್ ಟೇಬಲ್ ಸೈಡ್ ಅಲ್ಲಿ ಇನ್ಪುಟ್ ಗಳು ಮತ್ತೆ ಈ ಕಡೆ ಸೈಡ್ ಔಟ್ಪುಟ್ ಗಳನ್ನ ಬರೀಬೇಕು। ಆದ್ರೆ ನೋಡ್ಕೊಳ್ಳಿ 8 ಇನ್ಪುಟ್ ಗಳನ್ನ ಬರೀಬೇಕು। ಸೊ ಅದ್ರ ಬದಲು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಔಟ್ಪುಟ್ ನ ಬರೀ। ಔಟ್ಪುಟ್ ಏನು? ABC। ಈಗ 8ಕ್ಕೆ ಕಾಂಬಿನೇಷನ್ ಬರೀಬೇಕು ಅಂದ್ರೆ ಕಷ್ಟ ಆಗುತ್ತೆ। ಸೊ ಈ ಔಟ್ಪುಟ್ ಇರುವಂತ 3ಕ್ಕೆ ಕಾಂಬಿನೇಷನ್ ಬರೀರಿ। ಸೊ 3 ಕಾಂಬಿನೇಷನ್ ಇದ್ರೆ ಹೇಗೆ ಬರೀಬಹುದು? 0 0 0 0 1 1 1 1 0 0 1 1 0 0 1 1 0 1 0 1 0 1 0 1। ಈಗ ಇನ್ಪುಟ್ ಸೈಡ್ ಏನ್ ಮಾಡಿ ಅಂತಂದ್ರೆ ನೀವು ಡೈರೆಕ್ಟ್ ಅಲ್ವಾ ತಗೊಳ್ಳೋದು, D0 ಅಂತೀರಾ D1 ಅಂತೀರಾ ಅಲ್ವಾ? ಸೊ 0 0 0 ಬಂದ್ರೆ D0, 0 0 1 ಬಂದ್ರೆ D1, ಆ ರೀತಿ D2 D3 D4 D5 D6 ಮತ್ತೆ D7। ಇವಾಗ ಟ್ರುತ್ ಟೇಬಲ್ ಆಯ್ತು। ಈ ಟ್ರುತ್ ಟೇಬಲ್ ನ ಯೂಸ್ ಮಾಡಿಕೊಂಡು ಈಕ್ವೇಶನ್ ಅನ್ನ ಬರೀಬೇಕು। ಯಾವುದಕ್ಕೆ ಈಕ್ವೇಶನ್ ಬರೀಬೇಕು? ನಮ್ಮ ಎಲ್ಲಾ ಔಟ್ಪುಟ್ ಗಳಿಗೂ ಈಕ್ವೇಶನ್ ಬರೀಬೇಕು। ನಮ್ಮ ಔಟ್ಪುಟ್ ಗಳು ಯಾವ್ಯಾವು? ಎ ಬಿ ಸಿ। ಈಗ ಎ ಕಾಲಮ್ ನೋಡಿ, ಎ ಕಾಲಮ್ ಅಲ್ಲಿ ಎಲ್ಲೆಲ್ಲಿ ಒಂದಿದೆ? D4 D5 D6 D7। ಸೊ D4 plus D5 plus D6 plus D7। ನೆಕ್ಸ್ಟ್ ಬಿ ಎಲ್ಲೆಲ್ಲಿ ಬಂದಿದೆ? D2 D3 D6 D7 D2 D3 D6 plus D7 ಇಲ್ಲಿ। ನೆಕ್ಸ್ಟ್ ಸಿ ಎಲ್ಲೆಲ್ಲಿ ಬಂದಿದೆ? D1 D3 D5 D7 D1 D3 D5 plus D7। ಇವಾಗ ಇದು ಅಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಲಾಜಿಕ್ ಸರ್ಕ್ಯೂಟ್ ಅನ್ನ ಬರೀಬೇಕು। ಸೊ ಏನ್ ಮಾಡ್ತೀನಿ? D0 ಇಂದ D7 ವರೆಗೂ ಬರ್ಕೊಂತೀನಿ। D0 D1 D2 D3 D4 D5 D6 D7। ಸೊ D0 ಇಂದ 7 ವರೆಗೂ ನಾವು ಸರ್ಕ್ಯೂಟ್ ಲೈನ್ಸ್ ಅನ್ನ ಬರೆದಿದ್ದೀವಿ। ಈ ಸರ್ಕ್ಯೂಟ್ ಲೈನ್ಸ್ ಅನ್ನ ಯೂಸ್ ಮಾಡಿಕೊಂಡು ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ನ ಬರೀತಾ ಹೋಗೋಣ। ಫಸ್ಟ್ ಯಾವ್ದಕ್ಕೆ ಬರೀಬೇಕು? ಫಸ್ಟ್ ಎಗೆ ಯಾವ್ದು ಇರೋದು? D4 plus D5 plus D6 plus D7 D4 D5 D6 D7। ಸೊ ಎಲ್ಲಾದ್ರೂ ಮಧ್ಯ ಪ್ಲಸ್ ಇರೋದ್ರಿಂದ ಪ್ಲಸ್ ಅಂದ್ರೆ ನಾವೇನ್ ಮಾಡಬೇಕು? ಆರ್ ಗೇಟ್ ನ ಹಾಕ್ಬೇಕು। ಸೊ ಆರ್ ಗೇಟ್ ನಮಗೇನು ಔಟ್ಪುಟ್ ಸಿಗುತ್ತೆ? ಎ। ನೆಕ್ಸ್ಟ್ ಬಿ ಏನು? D2 ಮತ್ತೆ D3 D6 ಮತ್ತೆ D7 ಇದು ಅಷ್ಟಕ್ಕೂ ಕೂಡ ಆರ್ ಗೇಟ್, ಯಾಕೆ ಮಧ್ಯ ಪ್ಲಸ್ ಇದೆ। ನೆಕ್ಸ್ಟ್ ಸಿ D1 D3 D1 D3 D5 ಮತ್ತೆ D7 ಇದು ಅಷ್ಟಕ್ಕೂ ಕೂಡ ಆರ್ ಗೇಟ್ ಹಾಕಿದ್ರೆ ಏನಾಯ್ತು? ನಮ್ಮ ಮೂರನೇ ಔಟ್ಪುಟ್ ಸಿ ನಮಗೆ ಸಿಗುತ್ತೆ। ಸೊ 8:3 ಎನ್ಕೋಡರ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ। ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ। ಥ್ಯಾಂಕ್ ಯು।